ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ಗೆ ನಿಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ. ಕಾಲಚಕ್ರ ಉರುಳುತ್ತಾ ಈಗ ನಾವು 2026ರ ಜುಲೈ ತಿಂಗಳಿಗೆ ಕಾಲಿಟ್ಟಿದ್ದೇವೆ. ಜುಲೈ ತಿಂಗಳು ಎಂದರೆ ಮಳೆಗಾಲದ ಆರಂಭ ಮಾತ್ರವಲ್ಲ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಸಂಚಾರದಲ್ಲಿ ಭಾರಿ ಸಂಚಲನ ಸೃಷ್ಟಿಯಾಗುವ ಸಮಯ. ಜುಲೈ 2026ರಲ್ಲಿ ನವಗ್ರಹಗಳ ರಾಜನಾದ ಸೂರ್ಯ, ಬುದ್ಧಿಕಾರಕ ಬುಧ ಮತ್ತು ಐಶ್ವರ್ಯಕಾರಕ ಶುಕ್ರ ಗ್ರಹಗಳು ತಮ್ಮ ಸ್ಥಾನಗಳನ್ನ ಬದಲಾಯಿಸುತ್ತಿವೆ. ಇದರ ಜೊತೆಗೆ ಮೀನ ರಾಶಿಯಲ್ಲಿ ಶನಿದೇವನ ವಕ್ರಚಲನೆಯು ಮುಂದುವರಿಯಲಿದೆ. ಈ ಎಲ್ಲ ಪ್ರಮುಖ ಗ್ರಹಗಳ ಬದಲಾವಣೆಯಿಂದಾಗಿ ಜುಲೈ ತಿಂಗಳು ಕೆಲವು ರಾಶಿಯವರ ಪಾಲಿಗೆ ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯುವ ತಿಂಗಳಾಗಲಿದೆ. 12 ರಾಶಿಗಳಲ್ಲಿ ಕೇವಲ 5 ರಾಶಿಗಳಿಗೆ ಈ ತಿಂಗಳು ಅತ್ಯಂತ ಅದೃಷ್ಟಶಾಲಿಯಾಗಿದ್ದು, ಕೈ ಇಟ್ಟ ಜಾಗದಲ್ಲೆಲ್ಲ ಚಿನ್ನವಾಗುವ ಯೋಗವಿದೆ. ಉದ್ಯೋಗದಲ್ಲಿ ಬಡ್ತಿ, ವ್ಯಾಪಾರದಲ್ಲಿ ಭಾರಿ ಲಾಭ ಮತ್ತು ನಿಂತು ಹೋಗಿದ್ದ ಹಣ ಕೈ ಸೇರುವ ಅದ್ಭುತ ಸಮಯ ಇದಾಗಿದೆ. ಹಾಗಾದ್ರೆ ಆ 5 ಅದೃಷ್ಟದ ರಾಶಿಗಳು ಯಾವುವು? ನಿಮ್ಮ ರಾಶಿ ಇದರಲ್ಲಿ ಇದೆಯಾ? ಈ ತಿಂಗಳು ನೀವು ಮಾಡಬೇಕಾದ ಸರಳ ಪರಿಹಾರಗಳೇನು? ಎಲ್ಲವನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಹಾಗೆ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮುಖ್ಯ ವಿಷಯಕ್ಕೆ ಬರೋದಕ್ಕಿಂತ ಮುಂಚೆ ಈ ತಿಂಗಳ ಗ್ರಹಗಳ ಸ್ಥಿತಿಯನ್ನ ಒಮ್ಮೆ ನೋಡೋಣ. ಜುಲೈ ತಿಂಗಳ ಆರಂಭದಲ್ಲಿ ಸೂರ್ಯದೇವನು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶಿಸುತ್ತಾನೆ. ಇದನ್ನು ಕರ್ಕಾಟಕ ಸಂಕ್ರಾಂತಿ ಎನ್ನಲಾಗುತ್ತದೆ. ಇದರೊಂದಿಗೆ ಶುಕ್ರ ಮತ್ತು ಬುಧ ಗ್ರಹಗಳ ಯುತಿಯಿಂದಾಗಿ ಲಕ್ಷ್ಮೀನಾರಾಯಣ ಯೋಗ ಮತ್ತು ಬುಧಾದಿತ್ಯ ಯೋಗಗಳು ಸೃಷ್ಟಿಯಾಗುತ್ತಿವೆ. ಈ ಶುಭ ಯೋಗಗಳ ನೇರ ಪ್ರಭಾವವು ಕೆಲವು ರಾಶಿಗಳ ಮೇಲೆ ಧನಮಳೆಯನ್ನ ಸುರಿಸಲಿದೆ. ಬನ್ನಿ ಆ ಲಕ್ಕಿ ರಾಶಿಗಳು ಯಾವುವು ಎಂದು ಒಂದೊಂದಾಗಿ ನೋಡೋಣ. ಮೊದಲನೆಯದಾಗಿ ಸಿಂಹ ರಾಶಿ. ಸಿಂಹದಂತಹ ಜಯ. ನಮ್ಮ ಪಟ್ಟಿಯಲ್ಲಿರುವ ಮೊದಲನೇ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಜುಲೈ ತಿಂಗಳು ವೃತ್ತಿ ಜೀವನದಲ್ಲಿ ಸುವರ್ಣ ಯುಗವನ್ನ ತರಲಿದೆ. ನಿಮ್ಮ ರಾಷ್ಟ್ರಾಧಿಪತಿಯಾದ ಸೂರ್ಯನ ಶುಭ ಸ್ಥಾನ ಬದಲಾವಣೆಯಿಂದಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ದುಪ್ಪಟ್ಟಾಗಲಿದೆ. ಇನ್ನ ಉದ್ಯೋಗದಲ್ಲಿ ನೋಡೋದಾದ್ರೆ, ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಕೆಲಸಕ್ಕೆ ತಕ್ಕ ಮನ್ನಣೆ ಸಿಗಲಿದೆ. ಬಾಸ್ ಮತ್ತು ಹಿರಿಯ ಅಧಿಕಾರಿಗಳು ನಿಮ್ಮ ಐಡಿಯಾಗಳನ್ನ ಮುಕ್ತವಾಗಿ ಶ್ಲಾಘಿಸುತ್ತಾರೆ. ಪ್ರಮೋಷನ್ ಮತ್ತು ಇನ್ಕ್ರಿಮೆಂಟ್ ಸಿಗುವ ಬಲವಾದ ಯೋಗವಿದೆ. ಇನ್ನ ಹಣಕಾಸಿನ ವಿಷಯಕ್ಕೆ ಬರೋದಾದ್ರೆ, ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ. ನೀವು ಪ್ರವಾಸೋದ್ಯಮ, ಕಲೆ ಅಥವಾ ಸರ್ಕಾರಿ ವಲಯದಲ್ಲಿದ್ದರೆ ಈ ತಿಂಗಳು ಭಾರಿ ಧನಲಾಭ ಕಾದಿದೆ. ಇನ್ನ ಆರೋಗ್ಯದಲ್ಲಿ ನೋಡೋದಾದ್ರೆ, ನಿಮ್ಮ ಹಳೆಯ ಆರೋಗ್ಯ ಸಮಸ್ಯೆಗಳು ದೂರವಾಗಿ ಉತ್ಸಾಹ ಹೆಚ್ಚಾಗಲಿದೆ. ಮತ್ತೆ ಎರಡನೆಯದಾಗಿ ಮೀನರಾಶಿ. ಶನಿಯ ಕೃಪೆ, ಆರ್ಥಿಕ ಪ್ರಗತಿ. ಎರಡನೇ ಅದೃಷ್ಟದ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಶನಿಯ ವಕ್ರಚಲನೆ ಇದ್ದರೂ ಜುಲೈ ತಿಂಗಳ ಗ್ರಹಗಳ ಶುಭ ದೃಷ್ಟಿಯಿಂದಾಗಿ ನಿಮಗೆ ಧನಲಾಭದ ಯೋಗ ಹೆಚ್ಚಾಗಲಿದೆ. ಇನ್ನ ಆರ್ಥಿಕ ಸ್ಥಿತಿಯನ್ನ ನೋಡೋದಾದ್ರೆ, ದೀರ್ಘಕಾಲದಿಂದ ಬಾರದಿದ್ದ ಹಣ ಅಥವಾ ಯಾರೋ ಪಡೆದುಕೊಂಡು ವಾಪಸ್ ಕೊಡದಿದ್ದ ಸಾಲದ ಹಣ ಈ ತಿಂಗಳು ಆಶ್ಚರ್ಯಕರ ರೀತಿಯಲ್ಲಿ ನಿಮ್ಮ ಕೈ ಸೇರಲಿದೆ. ಇದರಿಂದ ನಿಮ್ಮ ಆರ್ಥಿಕ ನೆಮ್ಮದಿ ಹೆಚ್ಚಾಗುತ್ತದೆ. ಇನ್ನು ಉದ್ಯೋಗದಲ್ಲಿ ನೋಡೋದಾದ್ರೆ, ನಿರುದ್ಯೋಗಿಗಳಿಗೆ ಕೊನೆಗೂ ಉತ್ತಮ ಕಂಪನಿಯಿಂದ ಆಫರ್ ಲೆಟರ್ ಸಿಗಲಿದೆ. ನೀವು ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅಂದುಕೊಂಡಿದ್ದರೆ ವೀಸಾ ಪ್ರಕ್ರಿಯೆಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ. ಇನ್ನ ಕುಟುಂಬದ ವಿಷಯಕ್ಕೆ ಬರೋದಾದ್ರೆ, ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರಲಿದ್ದು ಶುಭ ಕಾರ್ಯಗಳು ನೆರವೇರಲಿದೆ. ಇನ್ನ ಮೂರನೆಯದಾಗಿ ಕುಂಭರಾಶಿ. ಕಷ್ಟಗಳೆಲ್ಲ ಮಂಜಿನಂತೆ ಕರಗಲಿದೆ. ಮೂರನೇ ಲಕ್ಕಿ ರಾಶಿ ಕುಂಭರಾಶಿ. ಈ ತಿಂಗಳು ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದೆ. ಕಳೆದ ಕೆಲವು ತಿಂಗಳುಗಳಿಂದ ಅನುಭವಿಸುತ್ತಿದ್ದ ಮಾನಸಿಕ ಒತ್ತಡಗಳು ದೂರವಾಗಲಿದೆ. ಇನ್ನ ವ್ಯಾಪಾರ ಮತ್ತು ಬಿಸ್ನೆಸ್ ಅನ್ನ ನೋಡೋದಾದ್ರೆ, ವ್ಯಾಪಾರಸ್ಥರಿಗೆ ಜುಲೈ ತಿಂಗಳು ಬಂಪರ್ ಲಾಭವನ್ನ ತರಲಿದೆ. ಹೊಸ ಗ್ರಾಹಕರು ಸಿಗಲಿದ್ದಾರೆ ಮತ್ತು ನಿಮ್ಮ ಬಿಸ್ನೆಸ್ ಅನ್ನ ವಿಸ್ತರಿಸಲು ಇದು ಸೂಕ್ತ ಸಮಯ. ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರ್ಯಾಂಡ್ ಮೌಲ್ಯ ಹೆಚ್ಚಾಗುತ್ತದೆ. ಇನ್ನು ಆಸ್ತಿ ಖರೀದಿಯಲ್ಲಿ ನೋಡೋದಾದ್ರೆ, ಹೊಸ ಮನೆ, ಜಾಗ ಅಥವಾ ವಾಹನ ಖರೀದಿಸಬೇಕು ಎನ್ನುವ ನಿಮ್ಮ ಕನಸು ಈ ತಿಂಗಳು ನನಸಾಗುವ ಸಾಧ್ಯತೆ ತೀರಾ ಹೆಚ್ಚಾಗಿದೆ. ಇನ್ನ ವೈಯಕ್ತಿಕ ಜೀವನದಲ್ಲಿ ನೋಡೋದಾದ್ರೆ, ಸಂಗಾತಿಯೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಿ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗಲಿದೆ. ಇನ್ನು ನಾಲ್ಕನೆಯದಾಗಿ ಧನುರಾಶಿ.
ಭಾಗ್ಯೋದಯದ ಸಮಯ. 4ನೇ ಅದೃಷ್ಟದ ರಾಶಿ ಧನುರಾಶಿ. ಜುಲೈ ತಿಂಗಳು ನಿಮಗೆ ಅದೃಷ್ಟದ ಬಾಗಿಲನ್ನ ತೆರೆಯಲಿದೆ. ಧನುರಾಶಿಯವರ ಬುದ್ಧಿವಂತಿಕೆಗೆ ಮತ್ತು ಕಠಿಣ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯ ಬಂದಿದೆ. ಮತ್ತೊಂದು ವಿಶೇಷತೆ ಏನಂದ್ರೆ ಪಾಲುದಾರಿಕೆ. ನೀವು ಯಾರೊಂದಿಗಾದರೂ ಸೇರಿ ಹೊಸ ಉದ್ಯಮ ಅಥವಾ ಪಾಲುದಾರಿಕೆ ವ್ಯಾಪಾರ ಆರಂಭಿಸಿದ್ದರೆ ಅದರಲ್ಲಿ ನಿರೀಕ್ಷೆಗೂ ಮೀರಿದ ಲಾಭವನ್ನ ಕಾಣಲಿದ್ದೀರಿ. ವಿದೇಶಿ ಪ್ರಯಾಣ. ಉದ್ಯೋಗದ ನಿಮಿತ್ತ ಅಥವಾ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಪ್ರಯಾಣ ಬೆಳೆಸಲು ಸಿದ್ಧತೆ ನಡೆಸುತ್ತಿರುವವರಿಗೆ ಈ ತಿಂಗಳು ಯಶಸ್ಸು ಸಿಗಲಿದೆ. ಇನ್ನ ಹಣಕಾಸಿನ ವಿಷಯದಲ್ಲಿ ನೋಡೋದಾದ್ರೆ ಹೂಡಿಕೆ ಮಾಡಲು ಜುಲೈ ತಿಂಗಳು ಅತ್ಯಂತ ಸೂಕ್ತವಾಗಿದೆ. ಷೇರು ಮಾರುಕಟ್ಟೆ ಅಥವಾ ಮ್ಯೂಚುವಲ್ ಫಂಡ್ಗಳಿಂದ ದೀರ್ಘಕಾಲದ ಲಾಭವನ್ನ ನಿರೀಕ್ಷಿಸಬಹುದು. ಇನ್ನು 5ನೇ ಮತ್ತು ಕೊನೆಯ ಅದೃಷ್ಟದ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಜುಲೈ ತಿಂಗಳು ಪ್ರಗತಿಯ ಹೊಸ ಹಾದಿಗಳನ್ನ ತೋರಿಸಲಿದೆ. ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ. ವಿದ್ಯಾರ್ಥಿಗಳಿಗೆ ಮತ್ತು ಸರ್ಕಾರಿ ನೌಕರಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿರುವವರಿಗೆ ಈ ತಿಂಗಳು ಅದ್ಭುತ ಫಲಿತಾಂಶ ಸಿಗಲಿದೆ. ನಿಮ್ಮ ಏಕಾಗ್ರತೆ ಹೆಚ್ಚಾಗುತ್ತದೆ. ನೆಟ್ವರ್ಕಿಂಗ್. ಸಮಾಜದ ಪ್ರಭಾವಿ ಮತ್ತು ಹಿರಿಯ ವ್ಯಕ್ತಿಗಳ ಪರಿಚಯ ನಿಮಗಾಗಲಿದ್ದು ಅವರ ಸಹಾಯದಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಮೈಲಿಗಲ್ಲನ್ನ ತಲುಪಲಿದ್ದೀರಿ. ಹೊಸ ಒಪ್ಪಂದಗಳು ಕೈ ಸೇರಲಿವೆ. ಇನ್ನು ಪ್ರೀತಿ ಮತ್ತು ವಿವಾಹದಲ್ಲಿ ನೋಡೋದಾದ್ರೆ ಮದುವೆಯಾಗದಿದ್ದವರಿಗೆ ಯೋಗ್ಯ ಜೀವನ ಸಂಗಾತಿ ಸಿಗುವ ಬಲವಾದ ಯೋಗವಿದೆ. ಇನ್ನ ಎಚ್ಚರಿಕೆ ವಹಿಸಬೇಕಾದ ರಾಶಿಗಳು ಮತ್ತು ಪರಿಹಾರಗಳು ಯಾವುವೆಂದ್ರೆ ವೀಕ್ಷಕರೇ, 5 ರಾಶಿಗಳಿಗೆ ತುಂಬಾ ಒಳ್ಳೆಯದಿದೆ ನಿಜ, ಆದ್ರೆ ಇದರ ಅರ್ಥ ಉಳಿದ ರಾಶಿಗಳಿಗೆ ಕೆಟ್ಟದಾಗಿದೆ ಎಂದಲ್ಲ. ಆದರೂ ಮೇಷ ಮತ್ತು ಮಿಥುನ ರಾಶಿಯವರು ಜುಲೈ ತಿಂಗಳ ಮೊದಲ 2 ವಾರಗಳಲ್ಲಿ ಕೋಪವನ್ನ ನಿಯಂತ್ರಿಸುವುದು ಮತ್ತು ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳದಿರುವುದು ಒಳ್ಳೆಯದು. ವಿಶೇಷವಾಗಿ ಹಣದ ವಹಿವಾಟು ಮಾಡುವಾಗ ಜಾಗರೂಕರಾಗಿರಿ. ಜುಲೈ ತಿಂಗಳ ಸಾರ್ವತ್ರಿಕ ಪರಿಹಾರಗಳು. ಈ ತಿಂಗಳು ಎಲ್ಲಾ ರಾಶಿಯವರು ಧನಾತ್ಮಕ ಶಕ್ತಿಯನ್ನ ಪಡೆಯಲು ಪ್ರತಿ ಶನಿವಾರ ಶನಿದೇವನಿಗೆ ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚಿ. ಹಾಗೆ ಪ್ರತಿದಿನ ಬೆಳಿಗ್ಗೆ ಸೂರ್ಯ ದೇವನಿಗೆ ಅರ್ಘ್ಯವನ್ನ ಅಂದ್ರೆ ನೀರನ್ನ ಅರ್ಪಿಸುವುದರಿಂದ ನಿಮ್ಮ ಜಾತಕದಲ್ಲಿರುವ ಗ್ರಹ ದೋಷಗಳು ನಿವಾರಣೆಯಾಗಿ ಅದೃಷ್ಟ ನಿಮ್ಮದಾಗುತ್ತದೆ. ನೋಡುದ್ರಲ್ವಾ ವೀಕ್ಷಕರೇ, ಇದು ಜುಲೈ 2026ರ 5 ಅದೃಷ್ಟ ರಾಶಿಗಳ ಸಂಕ್ಷಿಪ್ತ ಮಾಹಿತಿ. ನಿಮ್ಮ ರಾಶಿ ಯಾವುದು? ಜುಲೈ ತಿಂಗಳಲ್ಲಿ ನಿಮ್ಮ ನಿರೀಕ್ಷೆಗಳೇನು ಎಂಬುದನ್ನ ತಪ್ಪದೇ ಕೆಳಗಿನ ಕಾಮೆಂಟ್ ಬಾಕ್ಸ್ ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹದ್ದೇ ರೋಮಾಂಚಕ ಮತ್ತು ನಿಖರ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.